ಈ ಶಕುನಿ ಹೆದೆ ಮುತ್ತದು ನಡೆಗಿದ ವೇದ ನೀತಿ ಎಂಬ ನಾಗಿನಿಯ ಉದ್ಧಾರಕ್ಕೆ ಕರುಣ ಸೌಹಾರ್ದ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಜಗಳದ ಘರ್ಷಣೆಯಲ್ಲಿ ಸರಸ್ವತಿ ತಂಬೂರಿ ಬಿರಿದು ಭೈರವ ಬೇರಿ ಆಗೋದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಚಾಳಕಾರಿಯಾಗಿದೆ ಜಾತಿ ದ್ವೇಷ. ಇದರದೊಂದು ಕೆಲವದು ನಿರ್ಮಿಸಿವೆ ಕಾಳನೊಳ ಕಡಲಿದೆ ಕರುಣಾಶ್ವತ್ಥಾಮರ ಮಧ್ಯದಲ್ಲಿ. ಅಶ್ವತ್ಥಾಮ ಪಾಂಡವರಿಗೆ ಪ್ರತಿಕಾರ ಯಮ. ಅಶ್ವತ್ಥಾಮನ ಯುದ್ಧ ಭೂಮಿಯಿಂದ ದೂರೀಕರಿಸದಿದ್ದರೆ ದಾರಿ ಕಾಣದು ಈ ಶಕುನಿಯ ಕಾರಸ್ಥಾನದ ಕಣ್ಣಿಗೆ. ಬಿಂದು ಒಂದು ಸಿಂಧುವನ್ನುಂಟು ನುಂಗುವ ಕ್ರಿಯೆ ಕಾಣುತ್ತದೆ ಅಶ್ವತ್ಥಾಮನಿದೆಯೋ. ಅಶ್ವತ್ಥಾಮ ಅವರನ್ನು ಉಳಿವನ್ನು ಸಂಖ್ಯಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರರ ಸಾಯನವೇ ತುಂಬಿ ತುಳುಕಾಡ್ತದೆ ಅಶ್ವತ್ಥಾಮನಿದೆಯಳು. ದುರ್ಯೋಧನ ದಂಡಾಧಿಪತಿಯ ಭಕ್ತವನ ಅಶ್ವತ್ಥಾಮನಿಗೆ ಕಟ್ಟಿದರೆ ಪಾಪ ಪಾಪ ಹುಳಿಗಾಲವಿಲ್ಲ ಪಾಂಡವರಿಗೆ. ಹುಳಿಗಾಲ ಇಲ್ಲ ಆ ಕುರುಡನ ಕುನ್ನಿಗಳಿಗೆ. ಆದ್ದರಿಂದ ಹೂಡಿ ಒಡಿಯುವೆ ದುರ್ಯೋಧನೆಗೆದೆಗೆರಡು ಬಾಣಗಳನ್ನು. ಗರತಿಯಾದ ಬಾಣಮತಿಯ ಶೀಲದ ಬಗ್ಗೆ ಒಂದು ಸಂಶಯದ ಬಾಣ, ಇನ್ನೊಂದು ಜಾತಿ ದ್ವೇಷದ ಬಗ್ಗೆ ನಗೆ ನಗೆ ಮಾಮ ನಗೆ. ಕುರು ಸಂತಾನದ ಸಮಾಪ್ತಿಯ ಸಮಯದಲ್ಲಿ ನಗೆ ನಿಮಗೆ. ಈ ಕೌರವೇಶನ ಮಾರ್ಬಲಕ್ಕೆ ಮೂಲಾಧಾರನಂತಿದ್ದ ಮುದ್ದಜ್ಜ ಭೀಷ್ಮಾರ್ಯರು 10 ದಿನ ಹೊಡೆದಾಡಿ ಆ ಕೃಷ್ಣನ ಕುಹಕದಲ್ಲಿ ಪಾರುಗಾಣದೆ ಬಿಲ್ಲು ಬಾಣಗಳನ್ನು ಬಿಟ್ಕೊಟ್ಟು ಅರ್ಜುನನ ಅಂಬುವಿಗೆ ಆಹುತಿಯಾಗಿ ಬಾಣ ಮಂಚದ ಮೇಲೆ ಮಲಗಿರುವ ಸಮಯದಲ್ಲಿ ನಗೆ ನಿಮಗೆ. ಧನುರಾಚಾರ್ಯರಾದ ದ್ರೋಣಾಚಾರ್ಯರೇ ಮರಣ ಹೊಂದಿದ್ದಕ್ಕೆ ಕಳವಳಿಕೆಯ ಕತ್ತರಳು ಕುರುದೇವತೆಯು ಕುರುಡಾದ ಇಂಥ ಸಮಯದಲ್ಲಿ ನಗೆ ನಿಮಗೆ. ಮಾವ ಮತ್ತೆ ನಗೆ ಇದಾವನಿಗೆ. ನನ್ನ ಹಂಚಿಕೆಗಳೆಲ್ಲ ಪಂಜಿಯಾದ ತಿಕ್ಕಿನಿ ರಾಶಿಯಲ್ಲಿ ನಗುವ ನಂಜುನಿಗೆ ಸುಯೋಧನ. ಪುಣ್ಯದ ಬೆಳಸಿಗೆ ಭೌಮಯ. ಏನಂದೆ ಮಾಮ? ನಿಮ್ಮ ಅನಿಸಿಕೆಗಳು ಬಂಜೆಯಾಗುವ ಅಸಾಧ್ಯ, ಅಸಂಭವ ಮಾಮ. ದುರ್ಲಭವಾದ ವೀರರತ್ನಗಳಿಂದ ರಂಜಿತವಾದ ಈ ಧಾತು ರಾಷ್ಟ್ರದ ಸಿಂಹ
ದ್ರೌಪದಿಯ ದಂಡೆಯ ದಾರ ಅದಿನ್ನಷ್ಟು ಗಟ್ಟಿಮುಟ್ಟಾಗಿರುವುದು. ಪಾಂಡವರನ್ನು ಹಡೆದ ಕುಂತ ಮಾದ್ರಿಯರು ಅಧರ್ಮಿಣಿಯರು ಅವರ ಪಟ್ಟದರಸಿಯಂತೆ ಆ ದ್ರೌಪದಿ. ಥು, ಅವಳಂತೂ ಪಂಚವಲ್ಲವೇ ಪಾಂಚಾಲಿ. ಇತ್ತ ಕೌರವರ ಹಡೆದ ತಾಯಿ ಗಾಂಧಾರಿ, ಗರತಿ ರಥುನ, ಇಂತಿವರ ಪಾವಿತ್ರ್ಯದೊಡಲಿನ ಪುತ್ರನಿಗೆ ಪರಾಜಯವೇ? ಸಾವಿತ್ರಿಷ್ಟ ದುಶ್ಯವಾದ ಭಾನುಮತಿಗೆ ಮುತ್ತೈದಿತನದ ಮೂಗುತಿಗೆ ಭಂಗ. ಪುಣ್ಯದ ಬೆಳೆಸಿಗೆ ಬಹುಭಯ, ಪಾಪದ ವಿಷಮಯ ಬೆಳೆಸಿಗೆ ರೋಗ ಕೀಟಗಳು ಕಾಟ ಅತ್ಯಂತ ಕಡಿಮೆ. ಕೌರವರ ಪುಣ್ಯದ ಬೆಳೆಸಿ, ಪಾಂಡವರು ಪಾಪದ ಬೆಳೆಸಿ. ಮಾಮ, ಹಾಗಾದ್ರೆ ಯಾವ ರೋಗ ಅಂಟಿಕೊಂಡಿದೆ ಮಾಮ ಪುಣ್ಯದ ಬೆಳಸಿಗೆ? ಏನು ಹೇಳಲಿ ದುರ್ಯೋಧನ? ನಾರಿಯ ಹಂತರಂಗದಲ್ಲಿ ತಿಳಿದುಕೊಳ್ಳುವ ತಿಳಿವಳಿಕೆ ಬೆಳೆಯಲಿಲ್ಲ ನಿನ್ನ ಬುದ್ಧಿಗೆ. ಹರಳಿದ ಹೂವಿನ ಹೊಟ್ಟೆಯೋಳು ಮೌನದಲ್ಲಿ ನೆರಳವನ್ನು ಚರ್ಕದಂತೆ ನೆರಳುತ್ತದೆ. ಪುಣ್ಯ ಮೂಕತದಿದೆ ನಿನ್ನ ಭಾನುಮತಿಯ ಶೀಲದ ಹೊಟ್ಟಿಗೆ. ಅಂದು ನಿನ್ನಂಬಿಗಿದಿದ್ದ ಗಂಧರ್ವನ ಭಾವನ ಕಟ್ಟಿನ ಕಟ್ಟಲು ಎಂದು ಬಿಚ್ಚವದಾಗಲಿಲ್ಲ ನಿನ್ನ ಎಂಡೆದಿಯ ಕೈಯ. ಕೌರವೇಶ, ಎಲ್ಲಿ ಕಾಮಿನಿಯ ಕಣ್ಣಿನಲ್ಲಿ ಕಾಮ ಕುಡಿದಾಡುತ್ತಿರುವುದು ಅಲ್ಲಿ ಜಯಲಕ್ಷ್ಮಿ ನಾಚಿ ಬಾರಳು. ಎಲ್ಲಿ ಶೈಲತನ ಶಕ್ತಿ ಸುಳಿದಾಡುತ್ತಿರುವುದು ಅಲ್ಲಿ ದೊರಕದ ಯಮಿಗೆ ಜೈ ಸಿರಿಯ ದೊರೆತಳು. ಕೇದಿಗೆಯ ಹೊಡೆ ಹೊಳೆಗೆ ಹುದುಗಿಹುದೆ ಮಿಡಿನಾಗ. ಮಾಮ, ಮುಂದೇನು? ಇನ್ನು ನನ್ನ ಸಾಹಸಕ್ಕೆ ಕಣ್ಣಾವುದು. ಕುರುರಾಜ್ಯ ದೇವತೆಗೆ ಕಣ್ಣಾದ ನಿನ್ನ ಗತಿ, ನಿನ್ನ ಮತಿ, ನಿನ್ನ ಸಾಹಸಕ್ಕೆ ಕಣ್ಣಾಗಲಿದೆ. ಸಾಗಿ ಬರುವ ಜಯಲಕ್ಷ್ಮಿಗೆ ಕಾಲ್ ತೊಡಗ ಬರೆದು ಕಸುರ ಬಳ್ಳಿ ಕೊಚ್ಚುವಾಗದೆ ಈ ಛಲದಂಕ ಬಲದ ಛಲದ ಸೆಳೆವಿಲಿ. ಬಿಚ್ಚು ಮಾತಿನಲ್ಲಿ ಬಿಚ್ಚಿ ಹೇಳವನು ಈವರಿಗೆ ಕರುಳಿನಲ್ಲಿ ತುರುಕಿಕೊಂಡು ಈಸೆಯವನಲ್ಲ, ಓ ಛಲದಂಕಮಲ್ಲ. ನಿಮ್ಮ ಬಿಸಿ ಉಸಿರು ನಾಟಿ ತೆನ್ನಿದೆ. ಬೆಂಕಿ ಬಳ್ಳೆಯಾಗಿ ನಿಲ್ಲುವುದು ನನ್ನ ನಾಲಿಗೆಯ ಮೇಲೆ. ಮಮ, ಕಾಣುತ್ತಲೇ ಭಾನುಮತಿಯ ಶಬ್ದಗಳೆಂಬ ಬೆಂಗಿಡಿಗಳನ್ನೇ ತೂರಿದನು ಅವಳ ನೆತ್ತಿಯ ಮೇಲೆ. ಹಾ 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 ಹಾ, ಈಗವಳ ಆರಾಧ್ಯ ದೈವ ಅಶ್ವತ್ಥ ನಡುರಾತ್ರಿಗೆ ಸರಿಯಾಗಿ ಭಾನುಮತಿಯ ಅಂತಃಪುರದಲ್ಲಿ ಕಾಲಿಟ್ಟರೆ ಕೌರವೇಶ ನಿನಗಲ್ಲಿ ಒಳೆದು ಕಾಣುವುದು ಬೇರಿನ್ನಾವ ಸಾಕ್ಷಿ ಬೇಡ. ಅಶ್ವತ್ಥಾಮ, ಅಶ್ವತ್ಥಾಮ, ಅಶ್ವತ್ಥಾಮ. ಬಂದೆಯ ಭಾಮದಾಂಶಿ, ಬೆದರದಲ್ಲೇ ಬೆಚ್ಚದಲ್ಲೇ ಬೀರನ ಬಳಿಗೆ ಬೇಕಾಂಗಿಯಾಗಿ ಹೈದನವ ರಮಣಿಯೇ ರಾಜಕಾರಣ ಕರೆಯಲು. ನೀನು ನೀನು ಮಾತಿನಲ್ಲಿ ಬಹುಸರಿಸಿ. ಬೇಕು 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 ಈ ಒಲಪು ಶೃಂಗಾರ ಮತಾಂಶಿ, ಕಿವಿ ಮುನ್ನ ಮಾಡು. ಈ ಕಾರ್ಯವನ್ನು ಬಹು ಕುಶಲತೆಯಿಂದ ಕೊನೆಗಾಣಿಸಬೇಕು. ಆಗಲಿ ಮಹಾರಾಜರೇ, ನಾನು ಎಂಥ ಚತುರ ಎಂದು ತೋರಿಸುವುದಕ್ಕೆ ಕಾಲಾವಕಾಶ ಬೇಕಾಗಿತ್ತು. ನಾನಿನ್ನು ಬರುವವಳ ಎಚ್ಚರಿಕೆ.
ದುರ್ಯೋಧನ, ಸುಯೋಧನ, 101 ಮಂದಿ ನಮ್ಮಣ್ಣ ತಮ್ಮಂದಿರನನ್ನು ನಿರ್ಬಂಧಗಳಲ್ಲಿ ಇಟ್ಟುಕೊಂಡಿ. ನಮ್ಮಣ್ಣ ತಮ್ಮಂದಿರನನ್ನು, ನಿನ್ನ ಸೋದರನನ್ನು ನಮ್ಮ ನಿರ್ಬಂಧನಲ್ಲಿಟ್ಟುಕೊಂಡು ನೀನು ಹಾಕಿದ ಇಡೀ ಅನ್ನವನ್ನು ತಿನ್ನಲಾರದೆ ದಿನ ಒಬ್ಬೊಬ್ಬರು ಸತ್ತು ಸ್ವರ್ಗವನ್ನು ಸೇರಿದರು. ದುರ್ಯೋಧನ, ನೀನು ಮಾಡಿದ ಧರ್ಮಗಳನ್ನು ಎಷ್ಟಂದು ಹೇಳಲಿ, ನೀನು ಮಾಡಿದ ಪಾಪಗಳನ್ನು ಎಷ್ಟಂದು ಹೇಳಲಿ. ನೀನು ಹಾಕಿದ ಹಿಡಿ ಅನ್ನಗಳನ್ನು ತಿನ್ನಲಾರದೆ 98 ಜನಗಳನ್ನು ಸತ್ತು ಸ್ವರ್ಗವನ್ನು ಸೇರಿದರು. ಕೇವಲ 3 ಜನಗಳನ್ನು ಉಳಿದುಕೊಂಡವು. ಸುಯೋಧನ, ತಮ್ಮ ಶಕುನಿ ದೇವ, ನಾವಿಬ್ಬರ ಸತ್ತರ ಸಿಂಧಿಯಲಾಗಿ ನಮ್ಮನನ್ನು ಉಂಡು ದೊಡ್ಡವರಾಗಿ ದುರ್ಯೋಧನನ ಮನೆಯನ್ನು ನಿರ್ವಾಂಸ ಮಾಡಬೇಕು ಅಂತ ನನ್ನ ಕೈಯಿಂದ ಪ್ರಮಾಣ ವಚನವನ್ನು ತೆಗೆದುಕೊಂಡರು. ಸುಯೋಧನ, ನೀನು ಮಾಡಿದ ಕರ್ಮಗಳನ್ನು ಎಷ್ಟಂದು ಹೇಳಿ, ನೀನು ಮಾಡಿದ ಕಾರ್ಯಗಳನ್ನು ಎಷ್ಟಂದು ಹೇಳಲಿ. ಈ ಶಕುನಿ ವರ್ತಿಸಿರುವ ಸೇಡಿನಲ್ಲಿ ಗಾಳಿಯಲಿ, ಈ ಶಕುನಿ ವರ್ತಿಸಿರುವ ಸೇಡಿನಲ್ಲಿ ಗಾಳಿಯಲಿ ತೂಗುತ್ತಲಿರುವುದು ಜಗದ ಜೋಕ. ಅಗಸ್ತ್ಯ ನಕ್ಷತ್ರ, ಕಡಲ ಕುಡಿದಿಟ್ಟ ದಿವ್ಯಾತ್ಮ ನೀನು. ಗಾತ್ರದಲ್ಲಿ ಸೂರ್ಯನನ್ನು ಎಷ್ಟು ಪಾಲು ಮಿಕ್ಕಿರುವಿ ಎಂಬುದು ಗೊತ್ತಾಗದು ಮಣ್ಣಿನ ಮಡಿಲ ಮಕ್ಕಳಿಗೆ. 3 ಪಾದಗಳಿಂದ 3 ಲೋಕಗಳಲ್ಲಿ ಆಕ್ರಮಿಸಿಕೊಂಡ ಆ ತ್ರಿವಿಕ್ರಮನು ಕೇವಲ ಕೂಸು ನಿನ್ನ ಕಣ್ಣು ದಿಟ್ಟಿಗೆ. ಮಹಿಳೆ, ನಿನ್ನೆದೆಯೋಳು ಮಲಗಿರುವ ಅಗ್ನಿರಸ ಕಡಲನೆ ಕೆರಳಿಸಿ ನನ್ನನ್ನು ಆಶೀರ್ವದಿಸು. ಬಿರುಗಾಳಿಗೆ ಭೋರ್ಗರೆಯುವ ಸಮುದ್ರವನ್ನೇ ನಿನ್ನೆದೆಯ ಉಸಿರಿನಿಂದ ಕೆರಳಿಸಿ ನನ್ನೆದೆಯೊಳ ಉರುಳಿಸಿ. ಕೊಡಗು ಮಿಂಚುಗಳ ಸಂಚಯ ಮಾಡನ್ನೆದೆಯೊಳಗೆ ನಿನ್ನೆದೆಯ ಸಿರಿಯ ಸುರಿಸಿ. ಓ ಎನ್ನ ತಂದೆಯೇ, ಗುರುದೇವ ದ್ರೋಣಾರ್ಯರೇ, ಕೌಂತೆಯರ ಕೆನ್ನೀರಿನೊಡನೆ ನಿಮಗೆ ದುಃಖಾಶ್ರುಗಳನ್ನರ್ಪಿಸುವೆನಲ್ಲದೆ ಬರಿಯ ಕಣ್ಣೀರಿನಿಂದ ನಿಮಗೆ ದುಃಖಾಶ್ರುಗಳನ್ನರ್ಪಿಸಲಾರೆ. ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ನಿಮಗೆ ಪಿಂಡ ಪ್ರದಾನ ಮಾಡುವೆನಲ್ಲದೆ ಬರಿಯ ಕಣ್ಣೀರಿನಿಂದ ನಿಮಗೆ ಪಿಂಡ ಪ್ರದಾನ ಮಾಡಲಾರೆ. ಕೆಂಪನೋ ಕರಿಪನರ ಪಾಂಡವರ ಮೆದುಳ ಮಲ್ಲಿಗೆಯ ಹಾರವನು ಕೌರವೇಶ್ವರನ ಕೊರಳಿಗೆ ಹಾಕುವೆ ನನ್ನ ತಂದೆಯ ಜೈ ಜೈಕಾರದಲ್ಲಿ. ಈ ಮಾತಿಗೆ ಸಾಕ್ಷಿ
ಸಾಕ್ಷಿಯಾಗಿರಲಿ. ದಕ್ಷಿಣದ ದಿಕ್ಕಿನಲ್ಲಿ ಮೂಡಿದ ಅಗಸ್ತ್ಯ ನಕ್ಷತ್ರ. ಮಂಗಳಮಸ್ತು ಗುರುಪುತ್ರ ಅಶ್ವತ್ಥಾಮಾರರಿ. ನೀನಾರಮ್ಮ? ಅರಮನೆಯ ದಾಸಿ ನಾನು. ಅಂತಹದೇನಮ್ಮ? ಅದೇನೋ ನನಗೆ ತಿಳಿದಿಲ್ಲ. ಮತ್ತೊಮ್ಮೆ ಕರುಣೆಯಿಂದ ಕರಜೋಡಿಸಿ ಬೇಡಿಕೊಳ್ಳುವೆ ಕರುಣಾಮೂರ್ತಿಯಾದ ಕೌರವೇಶನಾದ ಕಾಣಲಿಕ್ಕೆ. ಚಿಂತಿಸದಿರೆಂದು ಅಕ್ಕನಿಗೆ ಹೇಳಮ್ಮ. ಅಕ್ಕ ನಿಶ್ಚಯಂತೆ ನಡುರಾತ್ರಿಗೆ ಸರಿಯಾಗಿ ಬರುವೆ ಎಂದು ಬೆಸಸ್ಸು. ಬರುವವಳ ಮನಸ್ಸೇ, ಓ ಅಶ್ವತ್ಥಾಮನ ಮನಸ್ಸೇ, ಎಚ್ಚರಾಗು, ಎಚ್ಚರಾಗು. ನಾನು ಮಲಗಿದರೆ ನೀನೂ ಮಲಗು. ನಾನು ಎಚ್ಚರಾದರೆ ನೀನೂ ಎಚ್ಚರಾಗಿ. ಆಹಾ, ಮನಸ್ಸನ್ನು ಗೆದ್ದವನನ್ನು ಅಜಿಂಕ್ಯ ವೀರನೆಂದು ನುಡಿಯುತ್ತಿದೆ ಅಮರರ ಬಾನುಲಿ. ಆದ್ದರಿಂದ ಓ ಅಶ್ವತ್ಥಾಮನ ಮನಸ್ಸೇ, ಬಗೆ ಬಗೆಯ ಬಣ್ಣಗಳುಳ್ಳ ಬಾಳಿನ ಬಣ್ಣಕ್ಕೆ ಭ್ರಮೆಗೊಳ್ಳದೆ ಅದರ ಬೇರುಗಳಲ್ಲಿಳಿದು ಅಲ್ಲಿರುವ ಜಟಿಲ ಭಾವ ಗ್ರಂಥಿಗಳ ನಡೆದು ನೋಡಿದರೆ ಬಿಡದೆ ಕಾಣುವ ನಿನಗೆ ಮನುಷ್ಯತ್ವದ ಮಹಾನಂತಸ್ತುಗಳು. ಓ ಅಶ್ವತ್ಥಾಮನ ಮನಸ್ಸೇ, ಪಾಂಡವರ ರಕ್ತ ಮಾಂಸ ಮಚ್ಚಾದಿಗಳಿಂದ ಈ ಅಶ್ವತ್ಥಾಮ ತನ್ನ ತಂದೆಗೆ ಪಿಂಡ ಪ್ರದಾನ ಮಾಡಲಿರುವನು ಎಂಬುದನ್ನು ಮಾತ್ರ ಮರೆಯದಿರು. ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳೆಂಬಿ ಶಬ್ದಗಳನ್ನಾರು ನುಡಿಸಿದರು. ಓ ಗುರು ತರುಳ, ತಂದೆ ಸತ್ಯದಕ್ಕಾಗಿ ದುಃಖ ವಿಹ್ವಲ. ಆದರೆ ಗುರುಪುತ್ರ, ಎಂದು ಮನುಷ್ಯತ್ವವನ್ನು ಮಣ್ಣುಗೂಡಿಸಿಕೊಂಡ ಮಾನವನನ್ನು ಬಿಡಿದಿರುವುದು ಅತ್ಯುಗ್ರವಾದ ದ್ವೇಷ ಭಾವನೆ ಒಂದೇ ಅಲ್ಲವೇ? ಇದೇ ತರುದ್ಗಾರ ಪಾಂಡವರ ಪಟ್ಟದ ರಸಿಯೇ. ನಿನ್ನಣ್ಣನು ನನ್ನ ತಂದೆಯ ಕತ್ತನ್ನು ಕೋದಿರುವಾಗ ನಾನು ದ್ವೇಷವನ್ನು ಬದಿಗಿರಿಸಿ ನಿನ್ನೊಡನೆ ಶಾಂತಿಯಿಂದಲೂ ಧರ್ಮದಿಂದಲೂ ಮಾತನಾಡುತ್ತಿರುವೆ. ಅಂದ ಬಳಿಕ ಸಮಸ್ತರು ಮನುಷ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ಯಾವತ್ತೂ ಮನುಷ್ಯಕುಲವೇ ಮನುಷ್ಯತ್ವವನ್ನು ಕಳೆದುಕೊಂಡಿದೆ ಗುರುಪುತ್ರ. ಇದೇ ಈಗ ತಮ್ಮ ನಾಲಿಗೆ ನುಡಿಸಿದ ಶಬ್ದಗಳು. ಯಾವ ಶಬ್ದಗಳು? ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳೆಂಬ ಶಬ್ದಗಳಿಗೆ ದೇಶದ ಬಣ್ಣ ಪಡೆದಿದೆ ಎಂಬುದಿನ್ನೇನು? ಆ ಬಳಿಕ ಸಾಮಾನ್ಯರ ಪಾಡಾವುದು. ಗುರುಪುತ್ರ, ಇಂದು ಎಲ್ಲಿ ಕಣ್ಣಿನಲ್ಲಿ ಕಾಂಬುವುದು ಕೈ ಸಾಗದವರ ಕಣ್ಣೀರು, ಸಬಲರು ಹರ್ಷದ ನೆತ್ತರು, ಪ್ರೀತಿಯ ಪವಿತ್ರವೆಂದು ಗೆಳೆತನವೇ ಸಮಸ್ತ ಮಾನವ ಸಮಾಜಕ್ಕೆ ತಳಹದಿಯೆಂದು ಉದ್ಘೋಷಿಸಿದ ಉಪನಿಷತ್ತಿನ ಧರ್ಮ ವಾಕ್ಯಗಳು ಹಳೆಯ ಹೊತ್ತಿಗೆ ಮಾತುಗಳಾಗಿವೆ ಮತ್ತು ಸುಳ್ಳಿನ ಕದ್ದಿಯಾಗಿವೆ. ಇಷ್ಟೆಲ್ಲ ನಾಹುತಕ್ಕೆ ಕಾರಣರಾರು? ಆ ಪರಮಾತ್ಮನು. ಆತನು ಸೂತ್ರಧಾರಿ, ನಾವು ಪಾತ್ರಧಾರಿಗಳು. ಆದ್ದರಿಂದ ಈ ಎಲ್ಲ ಅನಾಹುತಕ್ಕೆ ಕಾರಣನು ಪರಮಾತ್ಮನು. ಏನು? ಆ ಪರಮಾತ್ಮನು ರಕ್ತ ಪಿಪಾಸವಾಗಿರುವನೆ? ಆಗದಿನ್ನೇನು? ಅಂತೆಯೇ ರಕ್ತ ಪಿಪಾಸುವಾದ ಆ ಪರಮಾತ್ಮನಿಗೆ ಅರ್ಪಿಸುತ್ತಿದೆ ಮನುಷ್ಯ ಕುಲ ರಕ್ತಾಂಜಲಿಯ ತರ್ಪಣ. ನಡೆದಿರುವ ಭಾರತ ಯುದ್ಧವೇ ಈ ಮಾತಿಗೆ ತರ್ಪಣ. ಅಶ್ವತ್ಥಾಮಾರ್ಯರೇ, ಭಾರತ ವೀರರಿಗೆ ದಾರಿ ದಿಕ್ಕುಗಳ ತಪ್ಪಿದರು, ಭಾರತ ಸ್ತ್ರೀಯರಿಗೆಂದಿಗೂ ದಿಕ್ಕು ತಪ್ಪುವುದಿಲ್ಲ. ದಾರಿ ತಪ್ಪಿದರು
ಸಮಸ್ತ ಮಾನವ ಕುಲದ ಪ್ರಗತಿಯ ಪ್ರಬೋಧನೆಗೆ ಕಾರಣವಾಗಿರುವ ಶಾಶ್ವತ ಮೌಲ್ಯಗಳನ್ನು ತಿಳಿಸಿಕೊಟ್ಟಿರುವ ವೇದೋಪನಿಷತ್ತುಗಳ ವಾಣಿಯನ್ನು ತಿರಸ್ಕರಿಸಿ 1-5-11 ಮಾಡುವಂತಹ ಶಕುನಿಯ ವಾಣಿಯನ್ನು ಸತ್ಕರಿಸಿ ಆತನ ಪ್ರತಿಯೊಂದು ಅಕ್ಷರಕ್ಕೆ ಅಮರತ್ವದ ಸಿರಿಗುಡಿಯ ಕಟ್ಟಿದ ಕೌರವೇಶನ ರಾಜದಂಡದ ಪ್ರಭಾವ. ಗುರುಪುತ್ರ ಪಿತಾಮಹ ಭೀಷ್ಮರಂತೆ ತಾವು ಅಧರ್ಮಕ್ಕೆ ಹೆಗಲು ಕೊಟ್ಟು ಈ ಭೂಮಿಯೆಲ್ಲವೂ ಸ್ಮಶಾನವಾಗಲಿದೆ ಎಂದು ಮಾಡಲು ಎಣಿಕೆ ಹಾಕಿರುವಿರ. ಅಧರ್ಮ ಅಧರ್ಮ ನಮ್ಮಿಂದ ಧರ್ಮ ಯುದ್ಧದಲ್ಲಿ ಅಧರ್ಮ ರಾಜನೀತಿಗೆ ಹೆಗಲು ಕೊಟ್ಟವರಾರು? ಮೋಸ ವಂಚನೆಗಳ ಸಂಚಿನಿಂದ ಭೀಷ್ಮ ದ್ರೋಣರನ್ನೇ ಹತಮಾನಿಸಿದವರು ಯಾರು? ಭೂಮಿಗೂ ಬಾಣಕ್ಕೂ ಯೋಗ ಸೇತುವೆಯ ಕಟ್ಟಿ ಕಳೆಬರವ ಕಳೆದಿಟ್ಟು ಪರಲೋಕದಲ್ಲಿ ಪುತ್ರ ಸೋದರಾರ್ಥವಾಗಿ ಪೊಡಮಟ್ಟ ದ್ರೋಣಾರ್ಯರ ದೇಹವನ್ನು ನಿನ್ನ ಅಣ್ಣನು ಆರ ಕಣ್ಸನ್ನೆಯಿಂದ ಕಡಿದು ಚೆಲ್ಲಿದನು. ಯಾರ ಪ್ರೇರಣೆಯಿಂದ ಸುಳ್ಳು ಸುದ್ದಿ ಹಬ್ಬಿಸಿದನೋ ಧರ್ಮ? ಮಹಾಮೋಸಗಾರನ ಕೃಷ್ಣ, ಆತನ ತಂಗಿ ನೀನು ಮಹಾಮಾಟಗಾರತಿ. ಮಾಟಗಾರ್ತಿ ಕೇವಲ ನಿನಗೋಸ್ಕರ, ನಿನ್ನೊಬ್ಬನಿಗೋಸ್ಕರ ಈ ಭೂಗೋಲಕ ಆದರೆ ಈ ಭಾರತೀಯ ಗರತಿ ಎಂಬ ಪುಣ್ಯ ಕೋಗಿಲಿಯ ಕೂಗು ಮುಗಿಲ ಮುಟ್ಟಲಿ, ಸೃಷ್ಟಿ ಹಿರಣ್ಯ ಗರ್ಭವೇ ತಲ್ಲಣಿಸುವಂತೆ ಮರುಧ್ವನಿ ಮಾಡಲಿ. ಜೈ ಭಾರತಿ, ಜೈ ಭಾರತಿ, ಜೈ ಭಾರತಿ ಎಂದು ತಾಗುಣಿ ಬಳೆ ಕಳೆ
ನನ್ನ ಒಂಟಿ ಹಿಡಿದ ಸಾಯುವರಾವ ಬಡಪಾಯಿಗಳು. ಸೈನಿಕ ಪೂಜೆಗೆ ಮೈಮೈ ಬಿದ್ದುಕೊಂಡು ಬಂದಳು ಬಹದ್ದೂರನಿ. ಅಮ್ಮ ತಾಯಿ ಶಾಂಭವಿ ಶಂಕರಿ ಶಕ್ಲಿ ಜಿಂಕಾಪುರಿ ಅರ್ನಿ ಯಾವಾಗ ನೀನ್ ಇದ್ರಾಗ ಇರಬಾರ್ದಂಗೆ ಒಳಗೋಗ್ಬಿಡಪ್ಪ. ಕಿತ್ತು ಗೊತ್ತಾಗುತ್ತೆ. ಖಡ್ಗವನ್ನು ಕಾಣುತ್ತಲೇ ಕೈಕಾಲುಗಳನ್ನು ಕಳೆದುಕೊಳ್ಳುವ ಈ ನವಲೆ ಪಕ್ಕನ ಮೈಗೇರಿಸಿದ ಸೈನಿಕ ಪೋಷಾಕು ಆ ಶಕವಲ್ಲ. ಈ ಬಿಳಿ ಬಣ್ಣದ ಸೈನಿಕ ಪೋಷಾಕು ಪಾಂಡವ ಸೈನಿಕ ಪೋಷಾಕು, ಕರಿ ಬಣ್ಣದ ಸೈನಿಕ ಪೋಷಾಕು ಕೌರವ ಸೈನಿಕ ಪೋಷಾಕು. ಪೋಷಾಕದಲ್ಲಿ ಮುಂದೆ ಕಟ್ಟಿದ ಕಂಚಿ ಮೊದಲು ಡಗ್ಗಲ ಮಗನ ಡಗ್ಗ ಡಗ್ಗ ನನ್ನಂತ ಹಿಡ್ಕೊಂಡು ಬಂದ ಇನ್ನು ಕೈ ಹಿಡಿಯೋದ ಅಷ್ಟು ತಿಳಿಯಲ್ಲದು ಆ ದುರ್ಯೋಧನ ಮಹಾರಾಜರಿಗೆ. ಶಕುನಿ ಮಹಾರಾಜರಿಗೆ ಅಷ್ಟೊಂದು ಮಹತ್ವ ಕೊಟ್ಟರು. ಶಕುನಿ ಮಾವ, ಏ ಮಂಜು ಗಂಡಿನ ಮಾವ, ಮಂಜು ಗಂಡಿನ ಮಾವ, ಕುತಂತ್ರದ ಮಾವ, ಮಂಜು ಗಂಡಿನ ಮಾವ, ಕುತಂತ್ರದ ಮಾವ, ಕುಲಕ್ಕೆ ಕೊಡಲಿಯ ಕಾವ, ಕುಲಕ್ಕೆ ಕೊಡಲಿಯ ಕಾವ, ತಿಳಿಲಿಲ್ಲ ಕೌರವಗೆ ಈ ಭಾವ. ಮಂಜು ಗಂಡಿನ ಮಾವ, ಕುತಂತ್ರದ ಮಾವ, ರಾಯ ಕೌರವರ ಜುಟ್ಟ ಈ ಶಕುನಿ ಕೈಯಲೇ ಕೊಟ್ಟ, ರಾಯ ಕೌರವರ ಜುಟ್ಟ ಈ ಶಕುನಿ ಕೈಯಲೇ ಕೊಟ್ಟ. ಗಡ ಹೊತ್ತಿತ್ತು ಒಳ ಜಗಳ, ಗಡ ಹೊತ್ತಿತ್ತು ಒಳ ಜಗಳ, ನೆಲವೆಲ್ಲ ನೆತ್ತರದ ಬಂಗಾಳ. ಮಂಜು ಗಂಡಿನ ಮಾವ, ಕುತಂತ್ರದ ಮಾವ. ಎಲ್ಲವೋ ನೀನಾರು ನೋಡಿದರೆ ನಮ್ಮ ಸೈನಿಕರಂತೆ ಆದರೆ ಇವನ ವಿಚಿತ್ರ ವೃತ್ತಿ ಸಂಶಯಕ್ಕಾಸ್ಪದವಾಗಿದೆ. ಹೇಳು, ಹೆಜ್ಜೇಳು, ನುಡಿಸು ನಾಲಿಗೆಯ ನೀನಾರಂಭದಂತೆ ಹುಸಿಯ ನುಡಿದರೆ ಎಣವಾಗುವೆ. 100 ವರ್ಷ ತುಂಬಪ್ಪ ನವಲೆ ಪಕ್ಕ. ಹೌದ್ರಿ, ನನ್ನ ಹೆಸರು ನವಲೆ ಪಕ್ರಿ, ನಮ್ಮ ಹೆಸರು
ಸಕ್ಕರೆ ಮುಖರೆ ನೀನೇತಕ್ಕೆ ಈ ಪೋಷಾಕ ಹಾಕಿಕೊಂಡಿರಿ? ನಾವು ಹಾಕಿದಲ್ರಿ ಹಿಡ್ಕೊಂಡು ತೊಡಿಸ್ಯಾರ ನಮಗೆ ಯಾರು? ಇವನು ಶಕುನ ಮಾನವ ಶಿಷ್ಯ ಶಂಕರ ಅಂತ ನನಗೆ ಸೈನಿಕ ಪೋಷಾಕ ಹಾಕ್ಯಾನ. ನಾನು ಈ ಗೂಢಾಚಾರ ಅಂತ ನನಗೊಂದು ಕೆಲಸ ಹೇಳಿ ಕೆಲಸ ಅದಾವ ಕೆಲಸ ಹೇಳು. ಹೌದೇ ನನ್ನ ಪ್ರಾಣಕ್ಕೇನು ಭಯ ಇಲ್ಲ ಅಂದ್ರೆ ನೀವು ಅಭಯ ಕೊಟ್ಟರೆ ಹೇಳ್ತೀನಿ. ನಿನ್ನ ಪ್ರಾಣಕ್ಕೇನೋ ಭಯವಿಲ್ಲ, ಇದು ಅಭಯ. ಬುದ್ಧ ಈ ಪಾಂಡವರ ಗುಡಾರದಲ್ಲಿ ಒಂದು ಕೆಂಪು ಬಣ್ಣದ ಕುತಿನಿಯ ಗುಡಾರವಿದೆಯಂತೆ. ನಾನು ಅದಕ್ಕೆ ಕೊಳ್ಳೆ ಇಡ್ಬೇಕಂತ. ನೀನು ಅದಕ್ಕೆ ಆಗಿದ್ಯಲ್ಲವೇ ಸಿದ್ಧ? ಇಲ್ಲ ಬುದ್ಧಿ ಇಲ್ಲ, ಕುತ್ತಿಗೆ ಎಲ್ಲ ಮಿಡಕತ್ತಾರೆ ಮೈ ತುಂಬ ಗುರುಪತ್ತಾರ ನಾನು ಬಿಟ್ಬಿಡ್ರಿ. ಅದಾಗದು, ಬೆಳಗಾಗುವವರಿಗೆ ಬಂದಿಯಲ್ಲಿರಸಿ. ಬುದ್ಧಿ ಅರೇದಂತೆ ಗಂಡ ಬುದ್ಧಿ ಮದುವೆ ಇನ್ನು 3 ತಿಂಗಳಾಯ್ತು ಬಂದಂತ ಬಿಟ್ರೆ ಹೆಂಗ? ಆದರೂ ನಿನ್ನ ಜೀವಕ್ಕೇನು ಭಯವಿಲ್ಲವೆಂದು ತಿಳಿ. ಭ್ರಮೆಗೆ ಬಿದ್ದೇನು ಆ ಶಕುನಿ ಕೊರೆವ ಕತ್ತಿಯನ್ನು ತಪ್ಪಿ ಸತ್ಯನು ಅವಿವೇಕದ ಚಕ್ಕೆಯಲ್ಲಿ ಸಿಕ್ಕಿ. ಅರೇ ನೋಡಿ ಶುಭಾಶೀರ್ವಾದದ ಅಮೃತದ ಮಳೆ ಸುರಿಯ ಅದರೊಳಗೆ ತಪ್ಪನೆ ತೊಯ್ದುಕೊಳ್ಳಲಿ ನನ್ನೇ ದೇಹ. ಅಶ್ವತ್ಥಾಮ ಬರುವೆ, ಇನ್ನಾರು ಕಾಣಲು ನಿನ್ನಿದೆಯ. ನೀನೇ ಪಾಂಡವರಿಗೆ ಪ್ರತಿಕಾಳ, ಕೌರವೇಶನಿಗೆ ಬಲ್ಲಿದ ಬಿಲ್ಲಾಳ. ಹೊದಿಗೆ ಬಂದ ಹೊತ್ತಿನಲ್ಲಿ ಕೌರವೇಶನ ಕಾಲ ಕತ್ತಲನ್ನು ಕುಡಿವ ಅಗ್ನಿಮುಖ ಅಗಸ್ತ್ಯನು ನೀನು. ಕುರುಪತಿಯ ವೀರ ಬಿಲ್ಲಾಳಗಳ ನಡುವೆ ನಿನ್ನನ್ನೇ ನಂಬಿರುವೆ ನಾನು, ನನ್ನೇ ಮಾಂಗಲ್ಯ ರಕ್ಷಣೆ. ಯಮನ ಹಸು ನುಂಗ ಪ್ರತಿ ನೀಲಕಂಠ
ಬಣ್ಣದ ಬಗೆಯ ನಗೆಯಲ್ಲಿ ನೀ ಕಾಲ ಕಳೆದಿರುವಿನೊಡನೆ ಎಲೆ ಭಾನುಮತಿ, ಆ ಗಂಧರ್ವನು ಕಟ್ಟಿದ ಕೋಡಗದ ಕಟ್ಟು ಎಂದು ನಿನ್ನ ಕರದಿಂದ ಬಿಚ್ಚುವುದಾಗಲಿಲ್ಲವೋ ಅಂದೇ ಮಣ್ಣೆಸೆದೆ ಈ ಕೌರವೇಶನ ಕಣ್ಣಿಗೆ. ಅದೊಂದು ಒಡೆಯದ ಒಗಟಾಗಿದೆ ಇಂದಿಗೂ ನನ್ನ ಬಾಳಿನ ನಾಥ. ಇಷ್ಟು ಮಾತ್ರ ನಿಜ. ಆ ಕೃಷ್ಣನ ತಂತ್ರಕಲೆ ಸ್ತ್ರೀಯತ್ವದ ನೆಲೆ. ಅವರ ಉಲ್ಲಾಸದಿಂದ ಜೊತೆಗೂಡಿ ಆ ದ್ರೌಪದಿಯ ಕೈ ಬೆರಳುಗಳ ಮುಂದೆ ಕುಣಿಯುತ್ತಿರುವಂತೆ ಕಾಣುತ್ತಿದೆ. ಕಾರುರುಳಿನ ಕಗ್ಗತ್ತಲ್ಗೊಬ್ಬವ ಕೊರದು ಮಿಂಚು ಹೊಡೆಯುವಂತೆ ಕಾಮಿನಿಯ ಎದೆಯಿಂದ ಸಿಮ್ಮಿ ಹೊಳೆಯುವುದೊಮ್ಮೊಮ್ಮೆ ಮಿಂಚಿನಂತಹ. ಅಂತೆಯೇ ಕಾಮಿನಿಯ ಕುಹಕಕ್ಕೆ ಮಂಗಾಗಿ ಮೂಕವಾಗಿದೆ ಈ ಜಗದ ಜಾನತನ. ಈ ಕಾಪಟ್ಟದ ಕೃತಿಯ ಮೇಲೆ ಕರತಿ ಎಂಬ ಮುಚ್ಚೆಯ ನತ್ತಿ ಮೈ ಮೆರೆದೆ ಮಹಾಮೋಹದಲ್ಲಿ. ಓ ನನ್ನೊಡಗೇನೆ, ನೀನೆನ್ನ ಜೀವನದ ನೌಕೆಗೆ ಧ್ರುವ ನಕ್ಷತ್ರ. ಎಲೆ ಭಾನುಮತಿ, ಗಂಡನಾತ್ಮಗಳು ಅಂಥ ಶಕ್ತಿಯನ್ನು ತುಂಬುವವಳು ಹೆಂಡತಿ. ಅವಳಾಗದಿರ ಕರತಿ ಆ ಪುರುಷನ ಪರಾಕ್ರಮಕ್ಕೆ ಚ್ಯುತಿ. ಎಲ್ಲಿ ಕಾಮಿನಿಯ ಕಣ್ಣಲ್ಲಿ ಕಾಮ ಕುಣಿದಾಡುತ್ತಿರುವುದೋ ಅಲ್ಲಿ ನಾಚಿ ಬಾರಳು ಜಯಲಕ್ಷ್ಮಿ. ಎಲ್ಲಿ ಸ್ವೈರತನ ಸುಳಿದಾಡುತ್ತಿರುವುದೋ ದೊರಕದ ಮಗೆ ಜಯಸಿರಿಯ ದೊರೆತನ. ಸೋಲಿನಿಂದಲೇ ಬಂದ ವಿಕಾರ ವಿಭ್ರಮದಲ್ಲಿ ಕಿಡಿ ತುಂಬಿದ ನುಡಿಗಳನ್ನಾಡಿದೆಯಾ ಸಿಡಿಲು ಬಡಿದಂತೆ. ಈ ಗರತಿಯ ಮೈ ಮೇಲೆ ಬಿದ್ದಿತು ಜಗದ ಜಾರತನದ ಮಸಿಬುದ್ಧಿ. ಜಗ ಜೀವನ ಜಂಜಾಟಗಳು ನೀವು ದಾರಿ ದಿಕ್ಕುಗಳನ್ನು ತಪ್ಪಿದರೂ ಭಾರತೀಯ ಗರತಿಯರೆಂದಿಗೂ ದಿಕ್ಕು ತಪ್ಪುವುದಿಲ್ಲ. ದಾರಿ ತಪ್ಪಿದ್ದೇ ನಿಜ. ಆದರೆ ಭಾನುಮತಿ, ಇಂದು ನನ್ನ ಕೈ ಹಿಡಿದು ದಿಟದ ದಾರಿಯಲ್ಲಿ ತಂದಿರಿಸಿದರು ನನ್ನ ಮಾವ ಶಕುನಿ. ಓ ನನ್ನ ದೊರೆ, ನಿಮ್ಮ ಮಾವ ಶಕುನಿ ಕಲರುದೆಯ. ಅವನಲ್ಲಿ ದೇವ ಭಾವನೆಗೆ ಎಳ್ಳು ನೀರು, ಜಗವೆಲ್ಲ ನೀಚ ಭಾವನೆಗೆ ಬೆಳೆ ನೀರು. ಆ ಗಂಧರ್ವ ಕಟ್ಟಿನ ಮಾತನ್ನೆತ್ತಿ ಶಕುನಿ ಬಿತ್ತಿರುವ ವಿಷ ವಿಕಾರದ ಬೀಜಗಳನ್ನು ನಿಮ್ಮ ರುದ್ಭೂಮಿಯೋಳು. ಓ ನನ್ನ ದೊರೆ, ನಾನು ನಿಮ್ಮ ರನ್ನ ಬಾಲನ ನೆಲಗಟ್ಟಿನ ಮೇಲೆ ಸ್ವರ್ಗ ಕಟ್ಟಿಸಲು ಆಶಿಸಿದ್ರೆ ನಾಥ ಇನ್ನು ನೀ ಕುಣಿಸಿದಂತೆ ಕುಣಿಯುವವನಲ್ಲ ಈ ಕೌರವೇಶ. ನಾನೆಂದು ಕುಣಿಸಿಲ್ಲ, ಕುಣಿಸಲು ಆಶಿಸಿಲ್ಲ. ಆದ್ರೆ ನೀ ಕುಣಿದೆ ಕಾಂತ ಶಕುನಿಯ ತಾಲಗತಿಯಲ್ಲಿ. ಇನ್ನಾದ್ರೂ ಜಾಗೃತನಾದ್ರೆ ನಿಮ್ಮನ್ನು ತಡೆಯುವ ಧೀರರ್ಯಾರಿಲ್ಲ. ನಿಮ್ಮ ಗಂಭೀರ ಗರ್ಜನೆಗೆ ಕಂಪಿಸುವುದು ಜಗವೆಲ್ಲ. ಪ್ರಚಂಡ ಪರಾಕ್ರಮವು ನಿಮ್ಮೆಗೆ ತುಂಬಿಹುದು. ಆದ್ದರಿಂದ ಶಕುನಿಯ ರೀತಿ ನೀತಿಗಳನ್ನು ನೊತ್ತಿ ನಡೆಯನ ದೇವರಾಜ ಕಾಳರಾತ್ರಿ ಕವಿಯುತ್ತಿರುವುದು ತನ್ನ ಘೋರ ಕಟ್ಟಡಾಟದಲ್ಲಿ ಸೋಲ್ಮಿಸಿ ಧರಿಸುತ್ತಿರಲಿ. ಗಂಡಸು ತನ್ನ ಗರತಿಯಾದ ಹೆಂಡತಿ ಹಿತದ ಮಾತಿಗೆ ಕಿವಿಗೊಟ್ಟು ಬಾಳಿನ ಭೂಮಿಯೊಳ ಹೆಜ್ಜೆನ್ನಿಟ್ಟರೆ ಆ ಯಮನ ಮುತ್ತಜ್ಜನ ಬೀಟಿಲ್ಲ ಗಂಡಸಿಗೆ. ಅದು ವಿದ್ಯುತ್ ವೇಗದಿಂದ ಓಡಿ ಬರುತ್ತಿದೆ ಆ ಯಮನ. ಕೇಳದೋ ಅದರ ಕರ್ಕಶ ಕಠೋರ ಕಂಠಧ್ವನ. ಅದು ಅದೇನೋ ನಿನ್ನ ಕಂಗಳಲ್ಲಿ ಧಾರೆ ಮೂಡುತ್ತಿದೆ. ಅದೇನು ಉತ್ತರ ಕೊಡುತ್ತಿದೆ? ಈ ಭಾನುಮತಿ ನಡೆಯಲ್ಲಿ ಜಾರಿಣಿ ಡೊಂಕ ಹೆಚ್ಚಿರುವುದೇನೆಂದು ಗಜಲಕ್ಷ್ಮಿಯೇ ಕೇಳಿ. ಈ ಭಾನುಮತಿ ನಡೆಯಲ್ಲಿ ಜಾರಿಣಿ ಡೊಂಕ ಹೆಚ್ಚಿರುವುದೇನೆಂದು ಗಜಲಕ್ಷ್ಮಿಯೇ ಕೇಳಿ. ಈ ನಿಮ್ಮ ಪಟ್ಟದರಸಿ ನಡುವ ಧ್ಯಾನಕ್ಕೆ ಇನ್ಯಾವ ಗಂಡಸ ಕೈ ಇಟ್ಟಿರುವುದೆಂಬುದು ಕೇಳಿ ತಿಳಿದುಕೊಳ್ಳಿ ಮನರಾಣಿ. ಮಾವನವರ ಮುಖದಿಂದ ಕೇಳಿದ ಕ್ಷಣವೇ ಸಿಡಿದರಗಿದ. ರೇ ಭಾನುಮತಿ, ಕಳಂಕಿತ ಕಳೆ ಬರುವ ಕಡಿದೊಗೆದು ಮಣ್ಣು ಮುಚ್ಚಲೇ. ಈ ಲೋಕ ಮುಚ್ಚುವ ಮಣ್ಣು ಪರಲೋಕ ತೆರೆದ ಕಣ್ಣು. ಹೇಗಾದ್ರೂ ಜೀವ ಬ್ರಹ್ಮವೆಂಬ ಸಮುದ್ರ ಸೇರಲಿ ತಿಳಿಲಾಚೆ ದಡದಲ್ಲಿ ಸತ್ತಿಲ್ಲ. ನಾನು
ನಾನಾರು ಎಂಬುದರ ನೆನಪು ಉದರಲೊಲ್ಲದೆ ನಿನ್ನ ಬಳಿಯ ಅಂದು ನಿನ್ನ ಮೆಗೆದು ಕಟ್ಟಿಕೊಂಡು ಒಯ್ದಿದ್ದ ಆ ಚಿತ್ರಸೇನ ಗಂಧರ್ವನೇ ನಾನು. ಅಂದು ನಿನ್ನ ಬಿಡಿಸಿಕೊಂಡು ಬಂದಿದ್ದ ಸವ್ಯಸಾಚಿ ಎಂದು ಬಿರುದಾಂಕಿತನಾದ ಆ ಧನಂಜಯ ಇಂದು ನಿನ್ನ ಬದ್ಧ ವೈರಿ. ಅಂದಿನ ಭೀಷ್ಮ ದ್ರೋಣರಿಲ್ಲ, ಇಂದಿನ ಹಸ್ತಿನಾವತಿ ಮತ್ತೆ ಅಶ್ವತ್ಥಾಮನ ಬಗೆಗಾಗಿ ನಿನ್ನೆದಗೇರಿದೆಯೇ ಬೇರೊಂದು ಬಣ್ಣ. ಎಲ್ಲವೂ ಮೋಸದ ಜೂಜಿನ ಜಾಲಗಳು ಬಿದ್ದ ಹಕ್ಕಿಗಳಂತೆ ದಿಕ್ಕು ತಪ್ಪಿದ ಪಾಂಡವ ದರಸಿಯ ಹುಟ್ಟ ಸೀರೆಯ ಶರಯರಾಗಿಸಿದ ನರರಕ್ಷಸನೆ. ಆ ಸಮಯದಲ್ಲಿ ಪಾಂಡವರೆದೆಗಳು ಉಂಟಾದ ಪರಿತಾಪದ ಪರಿಚಯ ನಿನ್ನೆಲೆಗೆ ಮಾಡಿಕೊಳ್ಳಲಿಕ್ಕೆ ನಿಹರ್ಗ ನನ್ನ ಕೈಯಿಂದ ಆ ನೋಟದ ಚಿತ್ತಾರ ಕೆತ್ತಿಸುತ್ತಿದೆ. ಗರ್ವದಲ್ಲಿರುವ ಗಂಧರ್ವೇ, ಕರ್ಮ ನನ್ನನ್ನು ಕಟ್ಟಿ ಕೆಳದುರುಳಿಸಿದರದನ ನೆತ್ತಿ ನನ್ನದರ ಗುರಿಯ ತುದಿಯ ತಲುಪದೆ ತಡೆದವನಲ್ಲ ಈ ಚಲದಂಕಮಲ್ಲ. ಗಂಧರ್ವ ಭಾಗದೆ ಬದುಕುವ ಬಣ್ಣ ಒಯ್ದಿದೆ ಈ ಕೌರವೇಶನ ಕಚ್ಚೆರೆಗೆ. ಇಲ್ಲವೋ ಗಂಧರ್ವ, ಹಠಯೋಗದ ದಿಟದ ಚಿತ್ತಾರ ಈ ಪುರುಷಾಕಾರ. ಪುರುಷಾಕಾರ ಅಂದಿನ ನೋಟದಲ್ಲಿ ನಿಂದು ನೋಡುತ್ತಲಿರುವ ಆ ನಿನ್ನ ಗೆಳೆಯ ಕಣ್ಣು ಮೇಲೆ ಬಿಡುತ್ತ ಆ ನಿನ್ನ ವೀರಕೇಡ, ಆ ನಿನ್ನ ಶೂರಕೇಡ ನನಗೆ ನನಗೆ ದೃಢ ಸಮಾನ. ಎಲ್ಲವೂ ಕ್ಷಣಲಂಘವನ್ನು ಇಗೋ ನನ್ನ ಮಾಯಾಶಕ್ತಿಯು ಭಾನುಮತಿ. ಅಂದಿನ ರತಿಯ ಚಿತ್ತಾರ ಇಂದಿಗೂ ಮಾಸಿಲ್ಲ. ಮೂರು ಮನಗೊಂಡ ಕೋರಿಯ ಕೈ ತ್ರಿಶೂಲಕ್ಕೆ ಜಂಗಿಲ್ಲ. ಎಲೆ ಭಾನುಮತಿ, ಈ ಗಂಧರ್ವ ಬೀಸುವ ಬಲೆ ಮಾಯೆಯ ಬಲೆ. ಅದೇನಂತ ಮಹತ್ವದ್ದಲ್ಲ. ಯಮನ ಬಲೆಯ ಕತ್ತರಿಸಿದ ಗರತಿಯ ಧರ್ಮ ಬಲ್ಲವೇ. ಹಾಗಾದರೆ ನಿಂದು ನೋಡುತ್ತಿರೋ ದುರ್ಯೋಧನ ನಿನ್ನ ನಲ್ಲೆಯ ಗಲ್ಲದ ಮೇಲೆ ಗಂಧರ್ವನು ತನ್ನ ದಂತ ಮುದ್ರೆಯಿರುತ್ತವನು. ಈ ಜಗದ ಜಾಗಟೆಯಲ್ಲ ನನ್ನ ವಿಮಾನಕ್ಕೆ ಕಟ್ಟಿದ ಖಂಡವಿರುವುದಿದೆ. ಅದು ನುಡಿದ ಮೂರು ಮುಗಿಯುವುದರೊಳಗಾಗಿ
ವಸ್ತ್ರಸೀನ ಗಂಧರ್ವ, ಕುರುರಾಜ್ಯದ ವೈರಿ. ಎಲ್ಲವೋ ಗಂಧರ್ವನೇ, ಮೊದಲೆಳೆದುಕೊಳ್ಳು ಕೌರವೇಶ್ವರನಂ ಕಟ್ಟಿಪ್ಪ ಗಂಧರ್ವ ಪಾಶ. ಎಲ್ಲವೋ ಗಂಧರ್ವನೇ, ಅಶ್ವತ್ಥಾಮ ಎಂಬ ಆನೆ ಸತ್ತಿದೆ. ಆನೆ ಅಶ್ವತ್ಥಾಮ ಎಂಬ ಈ ನರಸಿಂಹಕ್ಕೆ ಮರಣವಿಲ್ಲ ಎಂಬುದು ನಿನಗೂ ಗೊತ್ತಿಲ್ಲವೇ? ಇಲ್ಲವೇ ಸುಳ್ಳಿಗೆ ತೊಟ್ಟಿಲ ಕಟ್ಟಿದ ಆ ಧರ್ಮರಾಯನ ಜೋಗುಳದ ಕಂಠಧ್ವನಿ ನಿನ್ನ ಲೋಕಕ್ಕೂ ಮುಟ್ಟಿದೆ? ಓ ಕಾಮಲೋಕದ ಬಿಗಿ ಬಂದಿಲ್ಲದ ಖೇಚರಾಂಗನೆಯ ಮೂಗನ್ನೇ ಕೊಯ್ದು ಈ ಭಾರತೀಯ ಗಂಡು ಮಗುವಿನಳುಂಟು ಎಂಬುದು ಗಂಟಿಟ್ಟುಕೊಳ್ಳು ಗಂಧರ್ವನೇ ನಿನ್ನ ಪದರಿಗೆ. ನನ್ನನ್ನು ನೋಡುತ್ತಲೇ ನಿನ್ನ ಕೈಕಾಲುಗಳ ನಾಡಿ ಸ್ಪಂದನ ನಿಂತಿತು. ನಿನ್ನನ್ನು ಕೊಲ್ಲಲು ಈ ನನ್ನ ಧರ್ಮದ ಕೈ ಎಳೆದು ತೊಲಗಿ ಹೋಗು ಮನಲಿಲ್ಲ. ಸಾಮ್ರಾಟ್ ಘೋರ ಗರ್ಜನೆಯಳು ಸಿಡಿಲಿನಂತೆರಗಿದ ಆ ಗಂಧರ್ವನು ಗರ್ಜನೆ ಅಡಗಿದ ಸಿಡಿಲಿನಂದದಲ್ಲಿ ಮೌನದಲ್ಲಿ ಮರೆಯಾದನೇಕೆಂಬುದರ ಕಾರಣವು ನಿಮಗೆ ತಿಳಿಯಿತೆ ಗಜಪುರದ ರಸನೆ. ಒಂದಾನೊಂದು ಸಮಯದಲ್ಲಿ ನನ್ನ ತಾಯಿ ಹೀಗೆ ಹೇಳಿದಳು, ಮಗು ಅಶ್ವತ್ಥಾಮ, ನಿನ್ನ ಕಂಡೊಡನೆ ಕಿಂಪುರುಷರು ಕಣ್ಮುಚ್ಚುವರು, ಗಂಧರ್ವರ ಬಾಯಿಗೆ ಬೀಗ ಬೀಳುವುದು. ಆಗ ನಿನ್ನ ಹತ್ತಿರದಲ್ಲಿಯೇ ನಿಂತ ಕುಲವತಿ ಮಹಾಗಣತಿ ಎಂದು ತಿಳಿ ಸಮಸ್ತ ಭಾರತ. ನನ್ನ ಹೆತ್ತಮ್ಮನ ಮಾತು ಸತ್ಯವಾಯಿತೆಂದು ಅಕ್ಕ. ಗುರುಪುತ್ರ, ಇದನ್ನೇನು ಆರಂಭಿಸಿದೆ ಗುರುಪುತ್ರ? ಏನಿಲ್ಲ ಅಕ್ಕ, ಬ್ರಾಹ್ಮಣ ಧರ್ಮವೇ ಇಂದು ನನ್ನ ರೂಪದಲ್ಲಿ ತಲೆ ಬಾಗುತ್ತಿದೆ ಗರತಿಯ ಪಾದದಲ್ಲಿ. ಗರತಿ ಯಾವುದೇ ಕುಲದವಳಿರಲಿ, ಯಾವುದೇ ಮತದವಳಿರಲಿ, ಆ ಗರತಿಯ ನಾಮೋಚ್ಚಾರ ಮಂತ್ರವೇ ಗಾಯತ್ರಿ ಮಂತ್ರ. ಸಮಸ್ತ ಭಾರತಕ್ಕೆ ನಮಸ್ತೆ. ಅಶ್ವತ್ಥಾಮಾರ್ಯನೋರ್ವನೆ ಭುವನಮಲ್ಲ ಇಂದಿನ ಕುರುಭೂಮಿಯೋಳು ಅಲ್ಲವೇ ಆದದ್ದು. ನನಗೊಂದೂ ತಿಳಿಯದಾಗಿದೆ. ವಿಚಿತ್ರ ಸನ್ನಿವೇಶದಲ್ಲಿ ಬಂದು ನಿಂತಿರುವೆ. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಜಲತಂಕಮಲ್ಲ. ಬರೀ ಸಂಶಯದಲ್ಲಿ ಕುರುಡು ನಂಬಿಕೆ ಗೊಲಿದಿರಿ ಒತ್ತಿ. ಬರೀ ಕಣ್ಣಿಗೆ ಕತ್ತಲು ಕಾಂತ ಕತ್ತಲು. ಕಣ್ತೆರೆದರೆ ಸತ್ಯವಾಗಿ ಸೂರ್ಯಗೊಳ್ಳುವವು ಹಾಗೆಗಳ ಹಸ್ತಿನಾವತಿ ಅಷ್ಟೈಶ್ವರ್ಯ. ಕಣ್ಣಿಲ್ಲ ಕತ್ತಲೆ. ವಿಕಾರವಶರಾದ ಗಜಪುರದ ಅರಸರ ಬಿಡಾರವನ್ನು ನಾನು ಸೇರಲಿಲ್ಲ. ಶಕುನಿ ಮಾನವರಿಗೆ ಸುದ್ದಿ ಮುಟ್ಟಿಸಿದೆ. ಸದ್ಯಕ್ಕೆ ನಿನಗೆ ಬಿಡುವೆಂದು ಹೇಳಿದರು. ಆದ್ದರಿಂದ ಹಸ್ತಿನಾವತಿಗೆ ಹಿಂತಿರುಗಿದೆ. ಸುದ್ದಿ ಸೂರಕ್ಕ, ಶಕುನಿ ಮಾವನಿಗೇನ ಸುದ್ದಿ ಮುಡ್ಸಿದಿ, ಆದ್ರೆ ನಿನ್ನ ಗಂಡನ ಸುದ್ದಿ. ಅಯ್ಯೋ ನನ್ನ ಗಂಡ, ಬೋಧೆ ಮುಚ್ಚಿದ ಗಂಡ. ಯಾರು? ನಾನೇ? ನೀನಲ್ಲ, ನನ್ನಾತ ಪ್ರಾಣನಾಥ. ಮನವಸಿ, ನಿನ್ನ ಗಂಡನ ತಲೆಯ ಮಿದುಳು ಮಜ್ಜಿಗೆ ಹೇಗೆ ಕುಡಿನಾತ ಹೊತ್ತು ಬಂದಿದೆ. ಅಯ್ಯೋ ನನ್ನ ಗಾಳಿ ಪಟ್ಟ. ಅಳಬೇಡ, ನಾನಿರುವೆನಲ್ಲ. ತಡ ಮಾಡಿದ್ರೆ ನಿನ್ನ ಗಂಡ ಯಮನ್ ಲೋಕ ಕಂಡನಂತೆ.
ಹಾಗಾದ್ರೆ ನಾನು ಏನು ಮಾಡಲಿ? ನನ್ನ ಮಾತಿನಂತೆ ನೀನು ನಡೆದುದಾದರೆ ಏನದು? ಇದು ನೀನು ಚೆಲುವಿನ ಹೂ ಬಕುಳ, ನಾನು ಈ ಹೂವಿನ ಆಸೆಗಾಗಿ ಬಂದ ಗುಂಗಿ ಹುಳ. ಇದ್ರ ಹುಡುಗಾರ ಹರಿಲಿ, ಇದ್ರ ಮುರು ಬಿಚ್ಚಿ ಮಣ್ಣ ಮುಚ್ಚಲಿ, ಅದೇನು ನಿನ್ನ ಬಾಯಿ? ಯಾಲಕ್ಕಿ ಕಾಯಿ, ಸುಗ್ಗಿ ಬಣ್ಣದ ಹೆಣ್ಣ, ಗೊತ್ತಿಲ್ಲೇನ ಈ ಸೈನಿಕನ ಕಣ್ಣ? ಅದೇನೋ ಶಿವನ ಹುಡುಗರು ಅಲ್ಲ. ತಿಳಿದಿಲ್ಲ ಈ ಸೈನಿಕನ ದರ್ಪದ ಚಕ್ರ. ಅದೇನೋ ವಿಷ್ಣುವಿನ ಚಕ್ರವಲ್ಲ, ಕೊಡಂಗಿ ನಾಯಿ. ಮನವಸಿ, ನಾನೀಗ ಯಾವ ಹುಡುಕಿನಲ್ಲಿರುವೆ? ಅವ್ವ ನನ್ನ ಪಿಚ್ಚ ಬಾದ್ರಿ ತೋರ್ತಾನೆ ಬೆಚ್ಚ. ನಾನೆಲ್ಲ ತಿಳಿದೇವೆ, ನೀನೇ ಅಚ್ಚ. ಹೌದೇಳ ಗರ್ತಿ ಪಡಿ ಕತ್ತ. ಎಂದು ನಾನು ಇನ್ನ ಮನೆಯಲ್ಲಿ ಕಾಲಿಟ್ಟಿದ್ದೆ ಅಂದೇ ಹಾಕಿದ್ದೆ ಲೆಕ್ಕ. ಆದ್ರ ಅದಕ್ಕೆ ಈಗ ಸಿಕ್ಕಿತು ಉತ್ತರ. ಮುಚ್ಚಿನ ಬಡಿವಾರ ಬಾಯಿ ಶೂರ. ಸಾಕು ನಿನ್ನ ಸೋದ, ಆ ಸೀತವು ನಂಗ ಬೀಗಿ ಬಂದು ಬೇಡ ಅಂದೆ. ಅವ್ವ ನನ್ನ ರಾವಣ. ತೋರಿಸ್ಲೇನು ಒಮ್ಮೆ ಧೂಮ್ ಶಾನ. ಅರೇ ಮನವಸಿ, ರಾಮ ರಾವಣ ಇರ್ಲಿ, ನಾನು ಯಾರಾದರೇನು ಗುರುತಿಸಿರುವೆ ನಿನ್ನ ಈ ಗುಲಾಬಿ ಬಣ್ಣದ ಗಲ್ಲ. ನನ್ ಚೆಲುವ ಅಡಿಮೆಗೆ ಅಲ್ವಾ? ಇದ ನೋಡು, ಬಂದ ದಾರಿಗೆ ಸುಂಕವಿಲ್ಲವೆಂದರೆ ಸುಮ್ಮನೆ ಹೊರಟು ಹೋಗು. ಇಲ್ಲವಾದರೆ ಎರಡು ಬಗೆದವನ ಎದಗಿರುವುದ ಕಂಡಿದ್ದು ಕೆಂಪುಂಡೆಕ. ತಾಯಮ್ಮ ದೇವಿ ಪುಣ್ಯಾಶ್ರಮದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ತಾತನವರು ಕಲಾಕಮ್ಮಟ ಶಿಷ್ಯ ಬಳಗದವರಿಂದ ಈ ನಾಲ್ವರಿಗೆ ಸನ್ಮಾನ ಇರುತ್ತದೆ. ಅಶ್ವತ್ಥಾಮನ ಪಾತ್ರಧಾರಿಗಳಾದಂಥ ತಿಮ್ಮನಗೌಡರು, ಕೃಷ್ಣನ ಪಾತ್ರಧಾರಿಗಳಾದಂಥ ಚಿದಾನಂದ ಗವಾಯಿಗಳು, ಶಕುನಿ ಪಾತ್ರದಾದಂಥ ನಂದಪ್ಪನವರು, ಭೀಮನ ಪಾತ್ರದಾದಂಥ ಮಾರಪ್ಪನವರು ಇವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ಇಷ್ಟು ಜನ ಕರ್ತಾರಲ್ಲ, ಬಹಳ ಸಂತೋಷ ಆಕತಿ. ಆದ್ರೆ ಕಲೆಕ್ಷನ್ ಆಗಿಲ್ಲ, ಹೌಸ್ಫುಲ್ ಕಲೆಕ್ಷನ್ ಇಲ್ಲ. ಯಾಕೆ ಹಿಂಗೆ ಮಾಡ್ತೀರಿ?
ಎಲ್ಲೆಲ್ಲೋ ಕಲಿತೀರಿ, ಕಲೆ ಉಳಿಸ್ಬೇಕಂದ್ರೆ ನಿಮ್ಮಂಥವ್ರಿಂದ ಉಳಿಯಕ್ಕೆ ಸಾಧ್ಯ ಐತಿ. ನೀವು ಮಾಡಬೇಡ್ರಪ್ಪ ದಯಮಾಡಿ. ಪಾಪ ಕಷ್ಟಪಟ್ಟು ಮಾಡಿರ್ತಾರ, ದುಡ್ಡು ಕೊಟ್ಟು ನೋಡ್ಬಿಟ್ರಿ. ಒಬ್ಬೊಬ್ರು ಇಲ್ಲಿ ಬಂದವರು 10 ಕೊಡ್ರೆ 2-3 ಲಕ್ಷ ಆಕತ್ತೀನಿ. ಬರೀ 40 ಸಾವಿರ ಆಗಿದ್ದ ನನಗೂ ಭಾಳ ನೋವಾತು. ದಯಮಾಡಿ ಯಾರಿಗೆ ಹಿಂಗೆ ಮಾಡಬೇಡ. ಕಲೆ ಉಳಿಬೇಕಾದ್ರೆ ಜನರಿಂದನೇ. ಸರ್ಕಾರ ಇವತ್ತು ಉಳಿಸ್ತಂದ್ರು ತಾತ್ಸಾರ ಅದು. ಅದಕ್ಕೆ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ, ಕಲೆ ಉಳಿಬೇಕಂದ್ರೆ ನೀವು ನಿಮ್ಮಿಂದ ಉಳಿತೈತಿ. ಅದಕ್ಕೆ ಎಲ್ಲೇ ದುಡ್ಡು ಕೊಟ್ಟು ಏನು ತಪ್ಪೈತಿ. ಈಗ ನಮ್ಮ ಈ ಕಲಾ ಬಳಗ, ನಮ್ಮ ಅಶ್ವತ್ಥಾಮ ಮತ್ತು ಕೃಷ್ಣ, ಭೀಮ, ಶಕುನಿ, ಇವರು ಈ ನಾಟಕ ಯಾವತ್ತಿಗೆ ಚಿರಸ್ತಾ ಇತ್ತು. ರಕ್ತರಾತ್ರಿ ನಾಟಕ ಹಳೇದಾಗೋದಿಲ್ಲ, ಹೊಸದಾಗ್ತಾನೆ ಹೊಂಟತಿ. ಆ ರಕ್ತರಾತ್ರಿ ನಾಟಕದೊಳಗೆ ಅಶ್ವತ್ಥಾಮ ಮತ್ತು ಕೃಷ್ಣ ಇವು 2 ಚಿರಸ್ಥಾಯಿಗಳು. ಮತ್ತು ಉಳಿದ ಪಾತ್ರಗಳು ಅಷ್ಟೇ, ಯಾವ ಸುಮಾರು ಇಲ್ಲದ್ರಾಗ ಜನ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಹೆಚ್ಚು ಪ್ರಯೋಗ ಇಲ್ಲ ಅಂತ ನಾನು ಬಯಸ್ತಾ ಇದ್ದೀನಿ. ಆದ್ರೂ ಉಳಿಸ್ಕೊಂಡು ಹೊಂಟಲ್ಲ. ಬಳ್ಳಾರಿ ಜಿಲ್ಲಾದಾಗ ಆದಷ್ಟು ಪ್ರಯೋಗ ಎಲ್ಲಿ ಆಗಿಲ್ಲ ತಿಳ್ಕೊರಿ ನೀವು. ಆದ್ರೂ ಇಲ್ಲಿ ಮಾಡಿರಲ್ಲ, ಭಾಳ ಸಂತೋಷ ಆಗತ್ತಾನೆ. ಇವ್ರು ಸನ್ಮಾನ ಮಾಡಿ ಇನ್ನೂ 2 ಮಾತು ಮಾತಾಡ್ತಾರೆ. ಈ ರಂಗಮಂದಿರ ಉಳಿಸ್ಬೇಕಂತ ಒಂದೇನೋ ಪ್ರಯತ್ನ ಮಾಡ್ಯಾರ. ಭಾಳ ಶ್ಲಾಘನೀಯ ಪ್ರಯತ್ನ ಇದೆ, ಸಣ್ಣ ಕೆಲಸ ಅಲ್ಲ. ಯಾಕಂದ್ರೆ ಇದು ನಂದ್ಯಪ್ಪ ಒಬ್ಬನಿಂದ ಆಗದ ನಾನು ಪರಿಚಯದಲ್ಲಿ ಹೇಳ್ತೀನಿ. ಕಾಣದ ಕೈಗಳು ಎಷ್ಟೋ ಜನ ಸಹಾಯ ಮಾಡಿ ಎಲ್ಲತ್ತಿಗೆ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ಈ ಬಾಗೋಡೆಗೆ ಯಾವತ್ತಿಗೆ ಒಳ್ಳೆ ನಾಟಕಗಳು ಆಗ್ತಾವೆ. ಯಾಕಂದ್ರೆ ನಮ್ಮ ಚಿದಾನಂದ ಗವಾಯಿಗಳು ಇಲ್ಲಿ ಪ್ರವೇಶ ಮಾಡಿದಿಂದ ಒಳ್ಳೆ ನಾಟಕಗಳು ಪ್ರಯೋಗ ಮಾಡ್ಯಾರ. ಏನು ತಪ್ಪಿಲ್ಲ. ಈ ಕಲೆ ಉಳಿಸ್ಬೇಕಾದ್ರೆ ಕಲಾಮಂದಿರಗಳು ಬೇಕು. ಮೊದಲು ಕಲೆ ಉಳಿದ ಹಳ್ಳಿಗಳಿಂದ ಹಿಂದೆ ಪ್ಯಾಟೆಗೆ ಏನು ಉಳಿದಿಲ್ಲ. ಅದಕ್ಕೆ ದಯಮಾಡಿ ಹೇಳ್ತೀನಿ, ದುಡ್ಡು ಕೊಟ್ಟು ನೋಡುವಂಥ ಒಂದು ಪ್ರವೃತ್ತಿ ಬೆಳೆಸ್ಕೋರಿ. ಏನು ದುಡ್ಡು ಎಲ್ಲೆಲ್ಲ ಕಳಿತೀರಿ ನೀವು. ಈಗ 100 ರೂಪಾಯಿ 500 ರೂಪಾಯಿ ಬೆಲೆನೇ ಇಲ್ಲ. ಆಮೇಲೆ ಕಲಾವಿದರು ಬದುಕ್ತಾರೆ ಇಷ್ಟೆಲ್ಲ ಜನ. ಇವತ್ತು ಇಲ್ಲಿ ಹಾರ್ಮೋನಿಯಂ ಬಾರ್ಸವ್ರು ಮತ್ತು ತಬಲದವ್ರು ಗೊತ್ತದಾರ, ಬಸವ್ರಿಗೆ ಗೊತ್ತಿಲ್ಲ ನನಗೆ. ಏನು ತಿಳ್ಕೊಬೇಡ್ರಿ. ಒಳ್ಳೆ ಚೆನ್ನಾಗಿ ನಡೆಸಿರಿ ನಾಟಕ. ಮತ್ತೇನು ಇಷ್ಟ ಹೇಳೋದು ಒಳ್ಳೊಳ್ಳೆ ಈ ಪದೇ ಈ ನಾಟಕ ಇನ್ನೂ ಹೆಚ್ಚು ಬೆಳೆಸಿ. ಇನ್ನು ಇದು ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಲಿ. ಈ ಸಾಮಾಜಿಕ ನಾಟಕಕ್ಕಿಂತಲೂ ಪೌರಾಣಿಕ ನಾಟಕ ಆಡ್ರಿ. ಯಾಕಂದ್ರೆ ಗಟ್ಸ್ಬೇಕು ಇದಕ್ಕೆ. ಮೊದಲು ನೋಡಿ ಹಂಗದಾರ ಆಳ್ಬೋದು. ಇನ್ನು ಮುಂದಿನ ಬಂದಿಗೆ ತಳಗಿರ್ತಾವ ಆಗೋದೇ ಇಲ್ಲ. ಏನ್ ತಪ್ಪು ಚೆಂದ ಬಲೀರಿ, ಒಳ್ಳೊಳ್ಳೆ ನಾಟಕಗಳು ಆಡ್ರಿ. ಬಯಲಾಟ್ ನೋಡ್ರಿ, ಅದು ಸುಮಾರಲ್ಲ ಬಯಲಾಟ್ ಕೂಡ. ಅದಕ್ಕೆ ಈ ಕಲೆ ಉಳಿಬೇಕಾದ್ರೆ ಹಳ್ಳಿಗಳಿಂದ ಉಳಿದೈತಿ. ಹೆಚ್ಚಿಗೆ ನಿಮ್ಮ ಟೈಮ್ ನಾನು ತಿನ್ನಕ್ ತಯಾರಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ತಾತ, ನನ್ನ ಅಜ್ಜಿ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣ, ನಮ್ಮ ತಮ್ಮ ಎಲ್ಲರೂ ಹುಟ್ಟಿರ್ತಕ್ಕಂಥ ಪುಣ್ಯಭೂಮಿ ಈ ಬಾಗೋಡಿ. ಈ ಒಂದು ಬಾಗೋಡಿಯಲ್ಲಿ ಇಂಥ ಒಂದು ಅದ್ಭುತವಾದ ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಕಾರಣಕರ್ತರು ನಿಮ್ಮೂರಿನ ಕಲಾರಂಗದ ಬಗ್ಗೆ ಇಚ್ಛೆ ಉಳ್ಳಿರ್ತಕ್ಕಂಥ ಬಾಗೋಡಿ ನಮ್ಮ ನಂದ್ಯಪ್ಪ ಕಕ್ಕ ಅವರು, ಹಾಗೂ ಕೆತಾರಿ ಮಾಮ ಅವರು, ಹಾಗೂ ಕಾಳಿಂಗ ಮತ್ತು ಕುಂಬಳೂರು ನಾಗರಾಜ್ ಇವರು ಪಟ್ಟಿರುವಂಥ ಶ್ರಮ ಅಷ್ಟಿಷ್ಟಲ್ಲ. ಒಂದು ತಿಂಗಳಿಂದ ಅವರ ಒಂದು ಶ್ರಮದಿಂದ ಇವತ್ತಿನ ದಿವಸ ರಂಗಭೂಮಿ ಇಲ್ಲಿ ಆಗಬೇಕು ಅಂತ ತಿಳ್ಕೊಂಡು. ಯಾಕಂದರೆ ಈ ಬಾಗೋಡಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ನಾಟಕಗಳಾಗ್ತಿದ್ವು. ನಿಮ್ಮ ಒಂದು ಮನೋರಂಜನೆ ಅವತ್ತೇ ದಿನ ಕಲಾವಿದರಿಗೆ ಊಟ ಕೊಡ್ತದೆ. ಅದೆಷ್ಟೋ ಜನ ಕಲಾವಿದೆಯರಿಗೆ, ಸಂಗೀತಗಾರರಿಗೆ, ಸ್ಟೇಜಿನವರಿಗೆ ಇದು ಊಟ ಕೊಡ್ತದೆ. ನಿಮ್ಮ ಮನೋರಂಜನೆ ಅವರಿಗೆ ಹೊಟ್ಟೆ ತುಂಬಿಸ್ತದೆ. ಇಂಥ ಕಲಾರಂಗ ಭೂಮಿ ಈ ಊರಲ್ಲಿ ಪುಣ್ಯಾತ್ಮರು ದಾನ ಕೊಟ್ಟಿದ್ದಾರೆ. ಅವ್ರ ಹೆಸರು ಮಾಣಿಕ್ಯ ಧಣಿ. ಸುಮಾರು 1 ಕೋಟಿ ರೂಪಾಯಿ ಬೆಲೆ ಬಾಳತತೆ. 1.25 ಎಕರೆ ಕೊಟ್ಟಿದ್ದಾರೆ ಅವರು. ಯಾರು ಕೊಡ್ತಾರೆ? ಮನೆ ಮುಂದೆ ಸ್ವಲ್ಪ ಜಾಗ ತಂದ್ರೆ ಅಲ್ಲಿಂದ ಕಟ್ಟೆ ಕಟ್ಟಿ ಅಂತ ಬರುವಂಥ ಇಂತಹ ಒಂದು ಕಲಿಗಾಲದಲ್ಲಿ ನಮ್ಮೂರಿನಲ್ಲಿ ರಂಗಭೂಮಿ ಇರಲಿ ಅಂತ ತಿಳಿದುಕೊಂಡು ಸುಮಾರು 3/4 ಎಕರೆಯನ್ನು ರಂಗಭೂಮಿಗೆ, ಅದು ಊರಿನಲ್ಲಿ ಬಿಟ್ಟು ಕೊಟ್ಟಿದ್ದಾರೆ. ಆ ಪುಣ್ಯಾತ್ಮರಿಗೆ ನೀವೆಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅವರ ಹೆಸರು ಚಿರಸ್ಥಾಯಿ ಆಗ್ತದೆ. ಮುಂದೆ ಈ ಊರಿನಲ್ಲಿ ಈಗೇನು ಕಟ್ಟಿದಿರಲ್ಲ, ಮೊದಲು ಕಾಂಪೌಂಡ್ ಮಾಡ್ಕೊಳ್ರಿ.
ಕಾಂಪೌಂಡ್ ಮಾಡ್ಕೊಂಡ್ಮೇಲೆ ರಂಗಭೂಮಿ ಕಟ್ರಿ. ರಂಗಭೂಮಿ ಕಟ್ಟೋದ್ರಿಂದ ಕಲಾವಿದರು ಬದುಕ್ತಾರೆ. ಪ್ರತಿಯೊಂದು ವರ್ಷ ಒಳ್ಳೆ ನಾಟಕ ಆಡೋದ್ರ ಮೂಲಕ ಕಲೆ, ಸಾಹಿತ್ಯ, ಸಂಸ್ಕೃತಿ ಬೆಳೆತೈತೆ. ಪುಗ್ಸೆಟ್ ನೋಡಿದ್ರೆ ನಾಟಕ ಬೆಳೆದಿಲ್ಲ ಪುಣ್ಯಾತ್ಮರೇ. ಇದು ಬಹಳಷ್ಟು ನೋವಿನಿಂದ ಹೇಳೋದು. ಈ ಜನ ನೋಡಿದ್ರೆ ಸುಮಾರು 2 ಲಕ್ಷ ಆಗಿರಬೇಕು ಅಂತ ನನ್ನ ಅಂದಾಜು. ಬರೀ 40,000 ಆಯ್ತಂದ್ರೆ ಎಲ್ಲೋ ಕುಡಿದು ಹುಚ್ಚ ಹೋಯ್ತಿರಲ್ಲಪ್ಪ ಪುಣ್ಯಾತ್ಮರೇ. ಈ ಶಬ್ದ ಬರಬಾರ್ದು. ನನಗೆ ಭಾಳ ನೋವಾಗುತ್ತೆ ರಂಗಭೂಮಿ ಮೇಲೆ ಅದನ್ನು ಮಾತಾಡ್ಬೇಕಾದ್ರೆ. ಎಲ್ಲೆಲ್ಲ ಖರ್ಚು ಮಾಡ್ತೀರಿ, ಎಷ್ಟೆಷ್ಟೋ ಮಾಡ್ತೀರಿ, ಎಷ್ಟೆಷ್ಟು ಕುಡಿದು ತಿಂದು ಮಜಾ ಮಾಡ್ತೀರಿ. ಕೇವಲ ಒಂದು 200 ರೂಪಾಯಿ 100 ರೂಪಾಯಿ ಕೊಟ್ಟು ನೋಡೋದ್ರ ಮೂಲಕ ಕಲೆ ಬೆಳಿತೈತೆ, ಸಾಹಿತ್ಯ ಬೆಳಿತೈತೆ, ಕಲಾವಿದರು ಬದುಕ್ತಾರೆ. ಈ ಒಂದು ದುರಂತ ನಾನು ಬಹಳ ವರ್ಷದಿಂದ 25 ವರ್ಷದ ಹಿಂದೆ ನಾನು ಇಲ್ಲಿ ಮಾಂಗಲ್ಯ ಹೊತ್ತ ವಿಧವೆಯ ಮೂಲಕ ನಾನು ರಂಗಭೂಮಿ ಈ ಊರಿನಿಂದಲೇ ಪ್ರವೇಶ ಮಾಡಿದೆ. ನಾನು ನಿರ್ದೇಶಕನಾಗಿ ಅವಾಗಲಿಂದನೂ ನೋಡ್ತೀನಿ ನಿಮ್ಮೂರಿನಲ್ಲಿ ಕಲೆಕ್ಷನ್ ಆಗ್ತಾ ಇಲ್ಲ. ಇದು ಬಹಳಷ್ಟು ನಾಚಿಕೆಗೇಡಿನ ಕೆಲಸ. ದಯವಿಟ್ಟು ಇನ್ನು ಮುಂದೆ ಸ್ವಲ್ಪ ರೊಕ್ಕ ಕೊಟ್ಟು ನೋಡುವುದರ ಮೂಲಕ ಕಲೆಯನ್ನು ಬೆಳೆಸಿರಿ ಅಂತ ಹೇಳ್ತಾ ಈ ಊರಿನಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ, ತಂದೆಯರಿಗೆ, ನನ್ನ ಬಂಧು ಬಳಗಕ್ಕೆ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳ ಹೃದಯದಲ್ಲಿರ್ತಕ್ಕಂಥ ಚಿಜ್ಯೋತಿ ಪರಮಾತ್ಮನಿಗೆ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇವತ್ತಿನ ದಿವಸ ಕುಡದ್ರ ಡಾಕ್ಟರ್ ಸಾಹೇಬರು, ಡಾಕ್ಟರ್ ತಾತನವರು ಬಹಳಷ್ಟು ಅಭಿಮಾನದಿಂದ ಕಲೆಯ ಒಂದು ತಪಸ್ವಿ ಅಂತಂದ್ರೆ ತಪ್ಪಾಗಲಾರದು. ನಮ್ಮಂಥ ಹಿರಿಯರನ್ನು ಬೆಳೆಸುವಂಥ ಒಂದು ಮಹಾನ್ ಚೇತನವರು. ಅದೇ ರೀತಿಯಾಗಿ ಗೆಣಿಕಾಳ್ ತಿಮ್ಮನಗೌಡ್ರು ಅಂತಂದ್ರೆ ಇವತ್ತಿನ ದಿವಸ ಬಹಳಷ್ಟು ಕಡೆ ನಾವು ಬೆಳೆದಿದ್ದೀವಿ ರಾಜ್ಯದಲ್ಲಿ ಅಂತಂದ್ರೆ ಗೆಣಿಕಾಳ್ ತಿಮ್ಮನಗೌಡ್ರನ್ನ ನೆನೆಸ್ಬೇಕು, ಹಂದ್ಯಾಳ್ ಪುರುಷೋತ್ತಮಣ್ಣನ ನೆನೆಸ್ಬೇಕು, ಕೂಡ್ಲಿಗೆ ಪ್ರಸಾದ್ ಗೌಡ್ರನ್ನ ನೆನೆಸ್ಬೇಕು, ನಮ್ಮ ತೋಟಯ್ಯ ಗುರುಗಳನ್ನು ನೆನೆಸ್ಬೇಕು, ತಿಪ್ಪೇಸ್ವಾಮಿಯವ್ರನ್ನ ಮತ್ತು ನಮ್ಮ ತಬಲಾಜಿ ಅಣ್ಣನವರನ್ನು ನೆನೆಸಬೇಕು. ಅದೇ ರೀತಿಯಾಗಿ ಒಬ್ಬರು ನಾಗಯ್ಯ ಸ್ವಾಮಿ ಅಂತಿದ್ರು, ಅವ್ರನ್ನೂ ನೆನೆಸ್ಬೇಕು. ಇವರೆಲ್ಲರ ಆಶೀರ್ವಾದದಿಂದ ಇವತ್ತಿನ ದಿವಸ ರಂಗಭೂಮಿಯಲ್ಲಿ ಇವತ್ತು 585ನೇ ಪ್ರಯೋಗದ ಶ್ರೀಕೃಷ್ಣನಾಗಿ ಅಭಿನಯ ಮಾಡಿದ್ದೀನಿ ಅಂತ ಹೇಳ್ತಾ ನಮ್ಮ ಗೆಣಿಕಾಳ್ ತಿಮ್ಮನ ಗೌಡರು ಸುಮಾರು 65 ವರ್ಷದ ಮನುಷ್ಯ 35 ವರ್ಷದ ಯುವಕ ಏನೂ ಮಾಡಂಗಿಲ್ಲ ಆತನ ಒಂದು ಪ್ರತಿಭೆಯ ಮುಂದೆ. ಆ ರೀತಿ ಪ್ರತಿಭೆಯನ್ನು ಮೂಡುತ್ತಾ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಚಿಕ್ಕಪ್ಪ ನಂದ್ಯಪ್ಪ ಪ್ಯಾಟಿಯವರು ಬಹಳಷ್ಟು ಪ್ರೀತಿಯಿಂದ ಏನು ನಮ್ಮೂರಿನಲ್ಲಿ ನಮ್ಮ ಮಗನೊಂದಿಗೆ ಮಾಡಬೇಕಂತ ತಿಳ್ಕೊಂಡು ಅವರ ಅಭಿಮಾನದಿಂದ ಇಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲರಿಗೂ ಅನಂತ ಪ್ರಣಾಮಗಳನ್ನು ಅರ್ಪಿಸುವುದರ ಮೂಲಕ ಇನ್ನು ನಾಟಕ ನಾನ್ ಸ್ಟಾಪ್ ಆಗಿ ಹೋಗ್ಬೇಕು, ಎಲ್ಲಿ ನಿಂದಿರಬಾರ್ದು. ಅದು ಏನಿದ್ರು ಆಯರಿದ್ರು ಈಗಲೇ ಓದಿಬಿಟ್ರು ಯಾರಾದರೂ ಸಂಘಕ್ಕೆ ಕೊಟ್ಟು.